ಅಂತ ವೆಲ್ಕಮ್ ಸೀಡ್ಸ್ನ ಬಂದಿದ್ದೀನಿ. ನೀವು ಕುಂಬಳ ಹಾಕಿದ್ರೆ ಯಾಕೆ ಕಂಪ್ನಿ ತಳಿ ಹಾಕಿದ್ರಣ್ಣ? ಸರ್ ದ್ರೋಣ F1. ದ್ರೋಣ F1 ವೆಲ್ಕಮ್ ಸೀಡ್ಸ್ನ ದ್ರೋಣ ಹಾಕಿದ್ದೀರಾ? ಹೆಂಗ್ ಅನ್ಸುತ್ತೆ ನಿಮ್ಗೆ ಕಾಯಿ ಸೈಜು? ಸರ್ 66 ದಿವಸ ಆಗೈತೆ ಇವಾಗ ಇದಾಕೆ. ಎಷ್ಟು ದಿವಸ ಆಗತ್ತೆ? 66 ದಿವಸ. ಓಕೆ. ಆಲ್ರೆಡಿ ಒಂದು 3 kg 4 kg 5 kg 6 kg ವರೆಗೂ ಕಾಯಿ ಐತೆ. ಓಕೆ. ಇನ್ನ ಮಿನಿಮಮ್ ಒಂದು 20-25 ದಿವಸ ಬೇಕು ಕಟಿಂಗ್ ಬರಕಿದು. ಓಕೆ. ಈಗಲೇನೆ ಒಂದು 5-6 kg ವರೆಗೂ ರೀಚ್ ಆಗ್ತಿದೆ. ಬಟ್ ಯೂನಿಫಾರ್ಮ್ ಹೆಂಗಿದೆ ನೋಡಿ, ಗಟ್ಟಿ ತಾನೆ? ಗಟ್ಟಿ ಹೆಂಗಿದೆ ಅಣ್ಣ? ಸರ್ ಗಟ್ಟಿನೂ ಇದೆ, ಹಾ ಯೂನಿಫಾರ್ಮ್ ಐತೆ, ಹಾ ಒಳ್ಳೆ ಗಟ್ಟಿ ಐತೆ ಕಾಯಿ. ಕಾಯಿ ಗಟ್ಟಿ ಐತೆ. ನೀವು ಗಿರ್ಸಲ್ಗೆಲ್ಲ ತಡೀತೈತೆ. ನೀವು ಎಷ್ಟು ಪ್ಯಾಕೆಟ್ ಹಾಕಿದ್ರಿ ಅವಾಗ? ಸರ್ ನಾನು ಇದು 20 ಪ್ಯಾಕೆಟ್ ಹಾಕಿದ್ದೀನಿ. 20 ಪ್ಯಾಕೆಟ್. ಎಷ್ಟು ಎಕರೆಗೆ? 2.5 ಎಕರೆ. 2.5 ಎಕರೆಗೆ. ಎಷ್ಟು ಇಳುವರಿ ಬರ್ಬೋದು ಅಂತ ಅಂದಾಜು ನಿಮ್ಮದು? ಒಂದು ಎಕರೆಗೆ ಒಂದು 20 ಟನ್ ಬರುತ್ತೆ ಸರ್. 2.5 ಎಕರೆ ಒಂದು 50 ಟನ್ ಬರುತ್ತೆ. 2.5 ಎಕರೆಗೆ ಒಂದು 50 ಟನ್ ಬರುತ್ತೆ. ಮತ್ತೆ ಇಲ್ಲಿ ಸುತ್ತಮುತ್ತ ರೈತರು ನಿಮಗೆ ಕಾಯಿ ನೋಡಿದಾಗ ಏನು ಅನ್ಸುತ್ತೆ, ಯಾವ ಕಂಪ್ನಿ ಅಂತ ಕೇಳ್ತಾರೆ ಸರ್? ನಾವು ಸುಮಾರು ಜನ ರೈತರಿಗೆ ಹಾಕ್ಸಿದೀವಿ. ಸುಮಾರು ಜನ ರೈತರಿಗೆ ಹಾಕ್ಸಿದ್ದೀರಾ? ನಿಮ್ಮ ಸುತ್ತಮುತ್ತ ರೈತರು ಎಲ್ಲ ಜಾಸ್ತಿ ಹಾಕಿದ್ದೀರಾ? ಈಗ ಪಕ್ಕದಾಗ ಒಂದು ತೋಟ ಐತೆ. ಅದು ದ್ರೋಣನೇ. ಮತ್ತೆ ಗಟ್ಟಿ ಎಲ್ಲ ಚೆನ್ನಾಗೈತಲ್ಲ? ಮೈನ್ ನಮಗೆ ಗಟ್ಟಿನೇ ಪಾರ್ಸಲ್ ಬೇಕಿರೋದು, ಗಟ್ಟಿ. ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕೆ ಕಂಪ್ನಿಯಿಂದ ಧನ್ಯವಾದಗಳು. ಸರಿ ಸರ್, ಥ್ಯಾಂಕ್ಸ್ ಸರ್. ಕುಮಾರಸ್ವಾಮಿ ಅಂತ